ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗೆ ಬಿಸಿ ಬಿಸಿ ಕಾಫಿ ಜೊತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲೋ ಹೋಗಿ ಬರ್ತಾ ಇದ್ದಾನೆ, ಎಲ್ಲೋಗಿದ್ದ ಅಂತ ಗೊತ್ತಿಲ್ಲ. ಎಲ್ಲೋಗಿದ್ದ? ದೇವಸ್ಥಾನಕ್ಕೆ. ಸೋಮವಾರ ಅಲ್ಲ, ಜನ ಇದ್ರಾ? ಇಲ್ಲ. ನಂತರ ಮಾರ್ಕೆಟ್ಗೆ ಹೋಗಿದ್ದೆ. ತರಕಾರಿಗಳು ಬೇಕಿತ್ತು, ಹಾಗೆ ಅವರೆಕಾಯಿನೂ ಬೇಕಿತ್ತು. ಬೆಳಗ್ಗೆನೇ ಹೋದರೆ ಫ್ರೆಶ್ ಆಗಿರುತ್ತೆ ಅಂತ ಹೋಗಿ ತೊಗೊಂಬಂದೆ. ನೋಡಿ, ಅದ್ರ ಜೊತೆಯಲ್ಲಿ ಹಳಸನನ್ನು ಕಟ್ ಮಾಡಿರೋ ಅಂಥದ್ದು ತಂದಿದ್ದೀನಿ 30 ರೂಪಾಯಿಗೆ. ಇಷ್ಟು ಬಂತು 30 ರೂಪಾಯಿಗೆ. ಫುಲ್ ಹಣ್ಣು ತೊಗೊಂಬಂದರೆ ಖಾಲಿ ಆಗಲ್ವಲ್ಲ, ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿರೋದೇ ಸ್ವಲ್ಪ ತೊಗೊಂಬಂದ್ಬಿಡ್ತೀನಿ. ಒಂದು ತಾತ ಇಟ್ಟಿರ್ತಾರೆ, ಅವ್ರ ಹತ್ರ ಸಿಹಿಯಾಗಿ ಚೆನ್ನಾಗಿರುತ್ತೆ. ಹಲಸನ್ನೆಲ್ಲ ತಿಂದಿದ್ದಾದಮೇಲೆ ತರಕಾರಿಗಳನ್ನೆಲ್ಲ ಎತ್ತಿಟ್ಕೋಬೇಕು. ಹಾಗೆ ಅವರೆಕಾಳು ಬಿಡಿಸ್ಕೋಬೇಕು, ಅಂದರೆ ಮಧ್ಯಾಹ್ನ ಸಾರು ಮಾಡಬೇಕು. ಅದಕ್ಕೇ ಅಂದರೆ ಈ ಸೀಸನಲ್ಲಿ ಫಸ್ಟ್ ಟೈಮ್ ಅವರೆಕಾಳು ತಂದಿರೋದು. ಈ ವಿಡಿಯೋ ಬಂದು 10 ದಿನ ಮುಂಚೆ ವಿಡಿಯೋ ಇದು. ಕಲ್ಲಂಗಡಿ ಹಣ್ಣು 2.5 kg ಇದೆ, 50 ರೂಪಾಯಿ. ಮತ್ತು ಅವರೆಕಾಳು ಅಷ್ಟೇ 50 ರೂಪಾಯಿಗೆ 3/4 kg ಅಷ್ಟು ಈ ತರಕಾರಿಗಳು. ಕೊತ್ತಂಬರಿ ಸೊಪ್ಪು 20 ರೂಪಾಯಿ. ಹಾಗೆ ಟೊಮೊಟೊ 2 kg 50 ರೂಪಾಯಿಗೆ 2 kg ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಡ್ತೀನಿ. ನಂತರ ಟಿಫನ್ಗೆ ವಾಂಗಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಅವಲಕ್ಕಿ ಹಾಕ್ಬಿಟ್ಟು ವಾಂಗಿಬಾತನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಆ ಕಡೆ ಹೆಲ್ಪರ್ ಇದ್ದರು, ಅವರೇ ಕೇಳ್ತಾ ಇದ್ರು ಅವರೆಕಾಯಿ ಬಂದುಬಿಟ್ಟಿದೆಯಾ ಅಂತ. ನಿಮ್ಮ ಸೈಡು ಅವರೆಕಾಯಿ ಬಂದಿದೆಯಾ ಒಂದು ಕಮೆಂಟ್ ಮಾಡಿ. ಇದೆಲ್ಲ ಎತ್ತಿಟ್ಬಿಟ್ಟು ಮೊದಲು ಸ್ನಾನ ಮಾಡಿಕೊಂಡು ನಂತರ ನಾನು ವಾಂಗಿಬಾತನ್ನು ಮಾಡ್ತೀನಿ. ಏನು ಮಮ್ಮಿ, ಅವಲಕ್ಕಿನ? ಅವಲಕ್ಕಿ ವಾಂಗಿಬಾತ್ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ಈಗಂತೂ 1:30 ಆಗಿಬಿಟ್ಟಿದೆ. ನಾನು ಟಿಫನ್ ಮಾಡಿಲ್ಲ, ಒಂದೇ ಸಲ ಊಟನೇ ಮಾಡ್ತೀನಿ. ಯಾವಾಗಲೂ ಟಿಫನ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ಎಲ್ಲ ತೊಳೆದಿಟ್ಟಿದ್ರಲ್ಲ, ನೀರೆಲ್ಲ ಸೋರಿತ್ತು, ತೊಗೊಂಬಂದು ಇಟ್ಕೊಂಡಿದ್ದೀನಿ. ಎತ್ತು ಜೋಡಿಸ್ಕೋಬೇಕು ಇದನ್ನು. ನಂತರ ಮೊದಲು ಊಟ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ನೋಡಿ, ಅನ್ನ ಇಷ್ಟಿದೆ. ಅಂದರೆ ದುಷ್ಟಿನೂ ಊಟ ಮಾಡ್ದೆ, ಮತ್ತು ಹೆಲ್ಪರ್ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಹಾಗೆ ಸಾರು. ಚೆನ್ನಾಗಿದೆ, ತಗೋಬೋದು. ಚೆನ್ನಾಗಾಗಿದೆ. ಕಾಳುಗಳು ಅಷ್ಟೇ ಚೆನ್ನಾಗಿ ಬೆಂದಿದೆ. ನಾನು ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಚೆನ್ನಾಗಾಗಿದೆ. ದುಷ್ಯಂತೂ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟೋದ. ಓಕೆ, ಊಟ ಮಾಡಿಬಿಟ್ಟು ಸಿಗ್ತೀನಿ. ಅಷ್ಟರಲ್ಲಿ ನಾನು ಈ ಸಾರಿ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಬಂದ್ಬಿಡಿ. ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಬಿಡಿಸಿಟ್ಟಿರೋ ಅಂಥ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೋಬೇಕು. ಅಂದರೆ ಕಾಳುಗಳು ಸಾಫ್ಟಾಗಿ ಬೆಂದರೆ ಸಾರು ರುಚಿಯಾಗಿ ಬರುತ್ತೆ. ಇದು ಬೇಯೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ನಂತರ ಸಾರು ಮಾಡ್ಕೊಳ್ಳಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅರ್ಧ ಚಿಪ್ಪು, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹೆಚ್ಚಿಗೆ ಹಾಕ್ಬಿಟ್ರು ಸಾರು ಸಿಹಿ ಬಂದ್ಬಿಡುತ್ತೆ, ಅದರಿಂದ ಒಂದು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ. ಹಾಗೆ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು, ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ ಇದು. ನಾನು ಯಾವಾಗಲಾದರೂ ನೆಕ್ಸ್ಟು ವೀಡಿಯೋಗಳಲ್ಲಿ ತೋರಿಸ್ತೀನಿ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ. 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಚಿಕ್ಕ ಪೀಸಷ್ಟು ಮಾತ್ರ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಸಮೇತನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೊಳ್ತೀನಿ. ಹಾಗೆ ನೋಡಿ, ಇದರಲ್ಲಿ ನಾನು ನಾಟಿ ಟೊಮೊಟೊ 1 ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬೇಡ ನೀವು ಬೇಯೋದಕ್ಕೆ ಹಾಕ್ತೀನಿ ಅಂದರೂ ತರಕಾರಿ ಜೊತೆ ಟೊಮೊಟೊನ ಹಾಕ್ಕೋಬೋದು. ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಇದೆ. ಹೀಗೆ ನಾನು ಗ್ರೈಂಡ್ ಮಾಡೋದಿಲ್ಲ, ಪೂರ್ತಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಗ್ರೈಂಡ್ ಮಾಡಿದ್ರೆ ಮಿಕ್ಸಿನೂ ಕೆಟ್ಟೋಗುತ್ತೆ, ಮತ್ತು ಸಾರು ಬೇಗ ಕೆಟ್ಟೋಗುತ್ತೆ. ಅದರಿಂದ ಪೂರ್ತಿ ತಣ್ಣಗಾದ ನಂತರ ರುಬ್ಕೊಳ್ತೀನಿ. ಅಷ್ಟರಲ್ಲಿ ನಾನು ಬದನೆಕಾಯಿ ತೊಗೊಂಬ ಅಂತಂದೆ ದುಷ್ಯಂತನ. ನೋಡಿ, ಅವನು ಬಿಳಿ ಬದನೆಕಾಯಿ ತೊಗೊಂಬಂದ್ಬಿಟ್ಟಿದ್ದಾನೆ. ನಾನು ನಾರ್ಮಲಾಗಿ ಹುಳಿ ಸಾರಿಗೆ ಕಪ್ಪು ಬದನೆಕಾಯಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಅದೇ ಈ ಬಿಳಿ ಬದನೆಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ಸಿಹಿ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಇದನ್ನೇ ಹಾಕ್ಬಿಟ್ಟು ಮಾಡ್ತೀನಿ ಸದ್ಯಕ್ಕೆ. ಓಕೆ, ಎಲ್ಲ ಕಟ್ ಮಾಡಿಟ್ಕೊಳ್ಳೋಣ.
3 ನವಿಲ್ಕೋಸು ಹಾಗೆಯೇ 3 ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನವಿಲ್ಕೋಸು ಇಲ್ಲ ಅಂದರೆ ಆಲೂಗಡ್ಡೆನೂ ಹಾಕೋಬೋದು, ಆದರೆ ಹುಳಿ ಸಾರಿಗೆ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಹಾಕಿರೋ ಅಂಥ ನೀರಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಬದನೆಕಾಯಿ ಕಹಿ ಬರೋದಿಲ್ಲ. ನೋಡಿ, 1 ಟೊಮೊಟೊ, ಆಲ್ರೆಡಿ 1 ಟೊಮೊಟೊ ಹಾಕಿದ್ದೀವಲ್ಲ, ಇನ್ನೊಂದು ಹಾಕಿದ್ರೆ ಸಾಕು. ಮಸಾಲೆನೂ ಅಷ್ಟೇ ಮೆತ್ತಗೆ ರುಬ್ಕೊಂಡಿದ್ದಾಗಿದೆ. ನಾನು 2 ಜಾರಲ್ಲೂ ರುಬ್ತೀನಿ, ಇನ್ನೊಂದು ಬರುತ್ತಲ್ವ ನಾರ್ಮಲ್ದು, ಅದರಲ್ಲೂ ರುಬ್ತೀನಿ. ಒಂದೊಂದು ಸಲ ಇದು ಕೈಗೆ ಯಾವ ಸಿಗುತ್ತೋ ಅದನ್ನೇ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ತರಕಾರಿ ಅಂತಲ್ಲ, ಬೇರೆ ತರಕಾರಿಗಳು ಹಾಕ್ಕೋಬೋದು. ಅಂದರೆ ಈ ಹೀರೆಕಾಯಿ ಬರುತ್ತಲ್ಲ ಅದು ಹಾಕ್ಬೋದು, ಕಾಲಿಫ್ಲವರ್ ಹಾಕಿದ್ರೆ ಅಂತೂ ನನಗೆ ತುಂಬ ಇಷ್ಟ. ಅಂದರೆ ಈ ಸಾರಿಗೆ ಅಂತೇನು ತೊಗೊಂಬರೋದಿಲ್ಲ ನಾನು, ಮನೇಲಿತ್ತು ಅಂದರೆ ಹಾಕ್ತೀನಿ. ಹಾಗೆ ರುಬ್ಬಿಟ್ಟಿರೋ ಅಂಥ ಮಸಾಲಾನು ಸೇರಿಸ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಜಾರನ್ನು ನೀಟಾಗಿ ತೊಳೆದು ಸೇರಿಸ್ಕೊಳ್ಳಿ, ವೇಸ್ಟ್ ಮಾಡೋದು ಬೇಡ, ಪೂರ್ತಿ ಹಾಕ್ಕೊಳ್ಳೋಣ. ನೀರು ನೋಡ್ಕೊಳ್ಳಿ, ಸಾರಲ್ಲಿ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು, ಇನ್ನೂ ಬೇಕು ಅಂದರೆ ಎಕ್ಸ್ಟ್ರಾ ನೀರನ್ನು ನೀವು ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಥಿಕ್ನೆಸ್ ಈ ಥರ ಇದೆ. ಬೇಕು ಅಂದರೆ ಇನ್ನೊಂಚೂರು ನೀರನ್ನು ಹಾಕ್ಕೋಬೋದು. ನಾನಂತೂ ಇವತ್ತು ಒಂದು ಸ್ವಲ್ಪ ತೆಳುವಾಗೇ ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ, ಅನ್ನಕ್ಕೆ ಚೆನ್ನಾಗಿರುತ್ತೆ ತೆಳುವಾಗಿದ್ದರೆ. ಈಗ ಒಂದೇ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಸೈಡಲ್ಲಿ ಅನ್ನಕ್ಕೂ ಇಟ್ಬಿಡ್ತಾ ಇದ್ದೀನಿ. ನಾನು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮಾತ್ರ ರೈಸನ್ನು ಹಾಕ್ತೀನಿ, ಅದಕ್ಕೆ ಒಟ್ಟಿಗೆ ತೊಳೆದು ಇಟ್ಬಿಡ್ತೀನಿ. ಅನ್ನಕ್ಕೂ ಅಷ್ಟೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಸಾರು ರುಚಿ ಬರುತ್ತೆ ಅನ್ನಕ್ಕೆ ಉಪ್ಪು ಹಾಕ್ಕೊಳ್ಳೋದ್ರಿಂದ. 2 ಸೈಡು ಇಟ್ಬಿಟ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ 2 ಕಡೆನೂ ಇಟ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮುದ್ದೆ ಮಾಡೋದು ಕಡಿಮೆನೇ, ಅಪರೂಪ, ಯಾವಾಗಲೂ ಒಂದು ಸಲ ಮಾಡ್ತೀವಿ ಅಷ್ಟೇ. ನೋಡಿ, ಸಾರಂತೂ ಸೂಪರಾಗಿ ರೆಡಿಯಾಗಿದೆ. ಒಂದು ಸ್ವಲ್ಪ ತೆಳುವಾಗಿದ್ದರೆ ಅನ್ನಕ್ಕೆ ಚೆನ್ನಾಗಿರುತ್ತೆ, ಗಟ್ಟಿ ಇದ್ದರೆ ಚಪಾತಿಗೆ ಚೆನ್ನಾಗಿರುತ್ತೆ. ನೋಡಿ, ಒಂದು ಸೈಡಲ್ಲಿ ಅನ್ನ ಸಹ ರೆಡಿಯಾಗಿದೆ. ಅನ್ನನೂ ಅಷ್ಟೇ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಸಾರೂ ಒಂದು ಬೌಲಲ್ಲಿ ತೆಗೆದಿಟ್ಬಿಡ್ತೀನಿ. ಆ ಕುಕ್ಕರು ಅದು ಇದು ಎಲ್ಲ ಕಿಚನಲ್ಲಿ ಹರಡ್ಕೊಂಡಿದ್ರೆ ನೋಡ್ತಾ ಇದ್ರೆ ಒಂಥರ ಹಿಂಸೆ ಆಗುತ್ತೆ. ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಬಿಸಿ ಬಿಸಿ ಹಾಗೆ ಮುಚ್ಚಿಟ್ಬಿಟ್ರೆ ಘಮನೂ ಅದರಲ್ಲೇ ಇರುತ್ತೆ. ಈಗ ಅನ್ನ ನಾನು ಹಾಟ್ ಬಾಕ್ಸಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಥಂಡಿ ಅಲ್ವಾ, ಅನ್ನ ಸಾರು ಸ್ವಲ್ಪ ಬಿಸಿಯಾಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಹಾಟ್ ಬಾಕ್ಸನ್ನು ಈಗ ಬಳಸ್ತಾ ಇದ್ದೀನಿ. ಬೇಸಿಗೆ ಆದರೆ ಅಷ್ಟೊಂದು ಏನು ಬಳಸೋದಕ್ಕೆ ಹೋಗೋದಿಲ್ಲ, ಬರೀ ಇಡ್ಲಿ ಮಾಡೋವಾಗ ಮಾತ್ರ ನಾನು ಹಾಟ್ ಬಾಕ್ಸನ್ನು ತೆಗಿತೀನಿ. ನೀವೇನಾದರೂ ಮುದ್ದೆ ತಿನ್ನೋರಾದರೆ ಈ ಸಾರಿಗೆ ಮುದ್ದೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನಮ್ಮ ಮನೇಲಿ ಕಡಿಮೆನೆ, ದುಷಿ ತಿನ್ನಲ್ಲ. ಅವ್ನಿಗೊಂದು ಚಿಕ್ಕ ಮುದ್ದೆ ಹಾಕ್ಕೊಟ್ರು ಅದನ್ನೇ 1 ಗಂಟೆ ಕುತ್ಕೊಂಡು ತಿಂತಾ ಇರ್ತಾನೆ. ಅದು ನೋಡ್ಬಿಟ್ಟೆ ಬೇಡಪ್ಪ ಬಿಡು, ಮಾಡೋದೇ ಬೇಡ ಅನ್ನಿಸ್ಬಿಡುತ್ತೆ. ನೋಡಿ, ಈಗ ನಾನು ಅನ್ನ ಹಾಕ್ಕೊಂಡು ಸಾರನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ. ನಾನು ಆಲ್ರೆಡಿ ಪ್ರೇಮ ರೆಸಿಪೀಸ್ ಚಾನಲಲ್ಲಿ ಹಾಕಿದ್ದೀನಿ, ಇವತ್ತು ಹಾಕಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಖಂಡಿತ ಆ ಚಾನಲಲ್ಲೂ ನೋಡಿ ಡಿಟೇಲಾಗಿ ತೋರಿಸಿದ್ದೀನಿ. ಊಟ ಮಾಡಿದ್ದೇನೆ, ಮಳೆ ಬರ್ತಾ ಇತ್ತು. ಮಳೆ ಬರ್ತಿದೆಯಲ್ಲ ಅಂತ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎಲ್ಲ ತೆಗೆದೆ, ಹಾಗೆ ನಿಂತೋಯ್ತು. ನೋಡಿ, ಬಿಸಿಲು ಇದೆ, ಮಳೆನೂ ಬಂದಿದೆ, ಒಂದು ರೀತಿ ಅಬೆ ಆಗ್ತಾ ಇದೆ, ಸೆಕೆನೂ ಆಗ್ತಾ ಇದೆ. ಬರೀ ಬಂದಿದೆ 5 ನಿಮಿಷ ಅಷ್ಟೇ. ಬಟ್ಟೆ ತೆಗೆದ್ಬಿಟ್ಟೆ, ಒಂದು ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿದೆ. ಸೋಫಾ ಮೇಲೆ ಹಾಕಿಬಿಟ್ಬಿಡ್ತೀನಿ, ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಮಡ್ಚಿಟ್ಕೊಳ್ತೀನಿ. ತಿರ್ಗಾ ಹಾಕಿದ್ರೆ ತಿರ್ಗಾ ಮಳೆ ಬಂದರೂ ಬರ್ಬೋದು, ಅದಕ್ಕೆ ತೊಗೊಂಬಂದ್ಬಿಟ್ಟೆ. ಏನಾದರೂ ಒಂದು ಸ್ವಲ್ಪ ತೇವ ಇರೋದನ್ನ ಇಲ್ಲೇ ಒಣಗಾಕ್ಕೊಳ್ತೀನಿ. ಆ ಕಡೆ ಪ್ಯಾಸೇಜಲ್ಲಿ ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಇದೆ, ಅದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ತೋರಿಸ್ತೀನಿ ಬನ್ನಿ. ಬಿಸಿಲಿದೆ, ಆದರೆ ಒಂಚೂರು ಮಳೆ ಬಂದಿದೆ, ಅಬೆ ಆಗ್ತಾ ಇದೆ. ಆ ಮಣ್ಣೆಲ್ಲ ಎದ್ಬಿಟ್ಟಿರುತ್ತಲ್ವ, ಅಬೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಸು ನೋಡಿ, ಒಂಚೂರು ಮಳೆ ಬಂದಿದ್ದೇನೆ ಅಲ್ಲೋಗಿ ಕುತ್ಕೊಂಡ್ಬಿಡ್ತು, ಮರಳಿತ್ತಲ್ವ ಅದಕ್ಕೆ ಅಲ್ಲೋಗಿ ಕೂತಿದೆ. ಓಕೆ, ಇವತ್ತಂತೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.